Namaskara friends, ಇದು ಶಾನ್ ಡಿಸೋಜ. Welcome to my second vlog. This is not religion video. This is not related to temple. And this is not about Thomas. And today we are talking about a case that still deeply hurts many people across Karnataka. This video is only about Saujanya murder case. ಸೌಜನ್ಯ ಒಂದು 17 years ಓಲ್ಡ್ ಕಾಲೇಜ್ ಹುಡುಗಿ. ಅಕ್ಟೋಬರ್ 9, 2012 ದಿನ ಕಾಲೇಜ್ಗೆ ನಾರ್ಮಲ್ ಆಗಿ ಹೋಗಿದ್ಲು. ಬಟ್ ಮನೆಗೆ ರಿಟರ್ನ್ ಬರಲೇ ಇಲ್ಲ. ಸಂಜೆ 7 ಗಂಟೆ ಆದರೂ ಮಗಳು ಬರದಿದ್ದದ್ದು ನೋಡಿ ಕಾಲೇಜ್ ಹತ್ರ ಬಸ್ ಸ್ಟಾಪ್ ಹತ್ರ ಹೋಗಿ ಹುಡುಕ್ತಾರೆ. ಹಾಗೆ ಎಲ್ಲರೂ ಸೇರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಆಗುತ್ತೆ. ಹಾಗೆ ಅವರು ಸರ್ಚ್ ಮಾಡಲಿಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾರೆ. ಆದರೆ ಯಾವುದೇ ಥರದ ಸುಳಿವು ಸಿಕ್ಕಿರುವುದಿಲ್ಲ. ಬೆಳಗಿನ ಜಾವದವರೆಗೂ ಹುಡುಕ್ತಾರೆ. ಬೆಳಗ್ಗೆ 10 ಗಂಟೆ ವೇಳೆಗೆ ಸೌಜನ್ಯನ ದೇಹ ಸಿಗುತ್ತೆ. ಅದು ನದಿಯ ತೀರದಲ್ಲಿ ಬ್ರೂಟಲಿ ಮರ್ಡರ್ಡ್ ಆ್ಯಂಡ್ ಹೀಗೆ ಸೌಜನ್ಯನ ಲೈಫಿಗೆ ಒಂದು ಅಂತ್ಯ ಹಾಡ್ಬಿಟ್ರು. ಹೀಗಿರುವಾಗ ಸೌಜನ್ಯನ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು, ಹಾಗೆಯೇ ಅವಳಿಗೆ ಆದಂಥ ಒಂದು ದೌರ್ಜನ್ಯಕ್ಕೆ ಒಂದು ನ್ಯಾಯ ಸಿಗಬೇಕು ಅಂತ ಹೋರಾಟಗಳು ಶುರುವಾಗುತ್ತೆ. ಈ ಹೋರಾಟಗಳಲ್ಲಿ 1-2 ಜನ ಇರಲಿಲ್ಲ, ತುಂಬಾ ಜನಗಳು ಇದರಲ್ಲಿ ಹೋರಾಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಯಾರಿಗೂ ನ್ಯಾಯನೇ ಸಿಗೋದಿಲ್ಲ. ಹಾಗೆ ಈ ಕೇಸ್ನಲ್ಲಿ ಸಿಕ್ಕಂಥ ಎವಿಡೆನ್ಸ್ಗಳನ್ನ ಬೇಕಂತಲೇ ನಾಶ ಮಾಡಿದ ಥರ ಕಾಣಿಸುತ್ತೆ. ಯಾವುದೇ ಥರದ ಕರೆಕ್ಟಾದ ಒಂದು ನ್ಯಾಯ ಯಾರಿಗೂ ಇರೋದಿಲ್ಲ. ಹಾಗೆ ಈ ಕೇಸ್ ಒಂದು ಸೈಲೆಂಟಾಗಿ ಹೋಗುತ್ತೆ. ಹೋರಾಟಗಳು ನಡೀತಾನೆ ಇರುತ್ತೆ, ಆದರೆ ಕೇಸಿಗೆ ಯಾವುದೇ ಒಂಥರದ ಶಕ್ತಿಯೇ ಇರೋದಿಲ್ಲ. ಹೀಗಿರಬೇಕಾದ್ರೆ ಈ ಕೇಸ್ನ CBIಗೆ ವರ್ಗಾವಣೆ ಮಾಡ್ತಾರೆ. ಇವರು ತನಿಖೆನ ಮತ್ತೆ ಶುರು ಮಾಡ್ತಾರೆ. CBI ಕೂಡ ತನಿಖೆ ಮಾಡಿದರು. ಅಲ್ಲಿ ಕೂಡ ಪೇಪರ್ ವರ್ಕ್ಸ್ ಯಾವುದು ಕೂಡ ಸರಿಯಾಗಿರಲಿಲ್ಲ. ಹಾಗೆ 10 ವರ್ಷಗಳ ನಂತರ ಒಂದು ಎಕ್ಸೆಪ್ಟೇ ಮಾಡಲಿಕ್ಕಾಗದಂಥ ರೀಸನ್ಗಳನ್ನ ಇಟ್ಟು ಸಂತೋಷ್ ರಾವ್ ಅವರನ್ನ ರವಿ ಪೂಜಾರಿ ಮತ್ತು ಗೋಪಾಲಕೃಷ್ಣ ಅಂತೇಳೋರು ಹಿಡಿದು ಕೊಡ್ತಾರೆ. ಈ ಕೇಸಿಗೆ ಒಂದು ಎವಿಡೆನ್ಸ್ ಆಗಿ ಇರ್ತಾರೆ. ಆದರೆ ಇಬ್ಬರು ಕೂಡ ಸಾವನ್ನಪ್ತಾರೆ. ಸೊ ಹಾಗಾಗಿ ಈ ಕೇಸ್ ವೀಕ್ ಆಗಲಿಕ್ಕೆ ಒಂದು ಕಾರಣವಾಗುತ್ತೆ. ಮೆಡಿಕಲ್ ಟೆಸ್ಟ್ ಎಕ್ಸಾಮಿನೇಷನ್ ಪ್ರಕಾರ ಸಂತೋಷ್ ರಾವ್ ಅವರಿಗೂ ಮತ್ತು DNA ಟೆಸ್ಟ್ ಮಾಡಿದಿಲ್ಲ, ಅದಕ್ಕೆ ಯಾವುದೇ ಥರದ ಮ್ಯಾಚ್ ಆಗೋದಿಲ್ಲ. ಸೊ ಹಾಗಾಗಿ ಸಂತೋಷ್ ರಾವ್ ಅವರನ್ನು 2023 ರಿಲೀಸ್ ಮಾಡಲಾಗುತ್ತೆ. ಇಲ್ಲಿಂದ ಕೇಸ್ ಸಾಕ್ಷಿ ಆಧಾರಗಳಿಲ್ಲ, ಹಾಗೆ ಯಾರು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳೋದು ಯಾರಿಗೂ ಗೊತ್ತಿಲ್ಲ. ಇದರಿಂದ ಈ ಕೇಸ್ ಸೈಲೆಂಟಾಗಿ ಹೋಗುತ್ತೆ. ಇಲ್ಲಿಂದ ಮುಂದಕ್ಕೆ ಆಗಿದ್ದೆಲ್ಲ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಹೇಗಿಂದ ಹೇಗೆ ಚೇಂಜ್ ಆಯಿತು ಅಂತಲೇ ಹೇಳಲಿಕ್ಕಾಗಲ್ಲ. ಈಗ ಬಂದು ಕೇಸ್ ಅಂತ್ಯದಲ್ಲಿ ನಿಂತ್ಕೊಂಡಿರೋ ಥರ ಎಲ್ಲ ಸೀನ್ ಆ್ಯಂಡ್ ಸಿಚುವೇಶನ್ಸ್ ಇದೆ. ಆಗಿದ್ದು ಇದೊಂದೇ ವಿಡಿಯೋದಿಂದ. ನಾನು ಈಗಾಗಲೇ ಹೇಳ್ದಾಗೆ ಇದೊಂದು ಆಬ್ಸಲ್ಯೂಟ್ಲಿ ಒಂದು ಸಿನಿಮಾ ಥರನೇ ಇತ್ತು. ನನಗೆ ಈ ವಿಡಿಯೋ ನೋಡಿದ ಮೇಲೆ, ಅಂದರೆ February 27ಗೆ ಈ ವಿಡಿಯೋ ಅಪ್ಲೋಡ್ ಆಯಿತು. ಅಪ್ಲೋಡ್ ಆಗಿ ಕೆಲವೇ ಸಮಯದಲ್ಲಿ ತುಂಬಾ ವೈರಲ್ ಸೋಷಿಯಲ್ ಮೀಡಿಯಾ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ವೈರಲ್ ಆಯಿತು. ಹಾಗೆಯೇ ಇದರಿಂದ ಸಮಯದವರೆಗೂ ತುಂಬ ಪ್ರಾಬ್ಲಮ್ಗಳು ಆಯಿತು. ಅದಕ್ಕೆ ಇವ್ರಿಗೂ ಒಂದು ಸಪೋರ್ಟ್ ಸಿಕ್ತು. ಹಾಗೆಯೇ ಈ ಕೇಸ್ನ ಬಗ್ಗೆ ಇನ್ನೂ ಜನರು ಜಾಗೃತರಾದರು ಅಂತಲೇ ಹೇಳ್ಬೋದು.
ಹಾಗೆ ಇವ್ರು ಕೊಟ್ಟಂಥ ಡೀಪ್ ಇನ್ಫಾರ್ಮೇಷನ್ ಇದೆ ಅಲ್ವಾ, ಪ್ರತಿಯೊಂದು ಮನೇಲಿ ಕೂಡ ಇದರ ವಿಷಯದ ಬಗ್ಗೆ ಗೊತ್ತಾಗಿದೆ. ಅದಕ್ಕೆ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಸಮೀರ್ MD ಅವರಿಗೆ. ಅದಾದ ನಂತರ ಅವರ ಎಗೇನ್ಸ್ಟ್ ಬಂದ ವಿಡಿಯೋ 1-2 ಬೇಜಾನ್ ಅವರ ಎಗೇನ್ಸ್ಟ್ ವಿಡಿಯೋಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ವಾಚಾಮಗೋಚರ ಬೇಕಾಯ್ತು. ಏನಕ್ಕೆ ಗುರು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಮಾತಾಡಬೇಡಿ. ವಿಡಿಯೋ ಯಾವುದೇ ಜಾತಿ ಧರ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಿಲ್ಲ. ಈ ವಿಡಿಯೋದಲ್ಲಿ ನಾನು ಕೇವಲ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಿದ್ದೇನೆ. ಸೌಜನ್ಯ ಕೇಸಲ್ಲಿ ಯಾವುದೆಲ್ಲ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತೋ ಅದೆಲ್ಲ ಹೇಗ್ ನಾಶ ಆಯ್ತು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಹಾಗೆ ಈ ನ್ಯೂಸ್ ಚಾನೆಲ್ ಅವರು ಪ್ರಯೋಜನ ಇಲ್ಲ, ನ್ಯೂಸ್ ಚಾನೆಲ್ ನೋಡಬಾರ್ದು ಅಂತಾನೆ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಅಂದರೆ ನ್ಯೂಸ್ ಚಾನೆಲ್ ಏನಾಗಿದೆ ಅಂತ ಹೇಳಿದ್ರೆ, ಈಗ ಒಂದು ರೆಸ್ಪೆಕ್ಟ್ ಅನ್ನೋದೇ ಬರೋದಿಲ್ಲ. ಮುಂಚೆ ಎಲ್ಲ ಒಂದು ನ್ಯೂಸ್ ಚಾನೆಲ್, ಒಂದು ಪ್ರೆಸ್ ರಿಪೋರ್ಟರ್ ಅಂತ ಹೇಳಿದ್ರೆ ಒಂದು ರೆಸ್ಪೆಕ್ಟ್ ಇರ್ತಿತ್ತು. ಈಗ ಅದು ಇಲ್ವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಕ್ಲಿಪ್ ನೋಡಿ. ಅಲ್ಲನ ಹೆಸರಿಡು ನಿನ್ಗ್ಯಾಕೆ ಹಲ್ಕ ನನ್ನ ಮಗಳೇ, ನಿನ್ಗೆ ಹೇಳ್ತೀನಿ ಏನು ಧರ್ಮದ ಬಗ್ಗೆ ಮಾತಾಡುವ ರೀತಿ ನೋಡಿ ಅಂತೆ, ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಮಹೇಶ್ ಶೆಟ್ಟಿ ಅವ್ರನ್ನಾಗಿರ್ಬೋದು, ಸಮೀರ್ ಅವ್ರನ್ನಾಗಿರ್ಬೋದು, ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಇವರು ಯಾರು ಟೆರರಿಸ್ಟ್ ಅಲ್ಲ, ಇವರೆಲ್ಲ ನಮ್ಮ ಭಾರತೀಯರೇ. ಸೊ ಒಬ್ಬರ ಜೊತೆ ಮಾತಾಡಬೇಕಾದ್ರೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಂತ ಹೇಳುವಂಥ ಒಂದು ಮ್ಯಾನರ್ಸ್ ಕೂಡ ಇಲ್ಲ. ಇವರೆಲ್ಲ ಜರ್ನಲಿಸ್ಟ್ ಹೇಗೆ ಆದ್ರು ಅಂತ ಕೂಡ ಐಡಿಯಾ ಕೂಡ ಇಲ್ಲ. ಇವರು ಜರ್ನಲಿಸ್ಟ್, ಇಲ್ಲಿ ಕೂತ್ಕೊಂಡು ಇವರು ನ್ಯೂಸ್ ಓದ್ತಿದ್ದಾರೋ ಇಲ್ಲ ಮಾರ್ಕೆಟಲ್ಲಿ ಕೂತು ತರಕಾರಿ ವ್ಯಾಪಾರ ಮಾಡ್ತಿದ್ದಾರಂತ ಅರ್ಥನೂ ಆಗ್ತಾ ಇಲ್ಲ. ಇಂಥವರಿಗೆ ನಾವು ಎಂತ ಹೇಳಲಿಕ್ಕೆ ಕೂಡ ಆಗೋದಿಲ್ಲ. ಯಾರು ಓಡಾಡ್ತಿದ್ದಾರೆ, ಯಾರು ಕಿತ್ತಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಏನೇ ಹೇಳಿ ಅದು ಮಾತಾಡಿದ ವೇ ಉಂಟಲ್ಲ, ಯಾವುದೇ ರಿಪೋರ್ಟರಿಗೂ ಶೋಭೆ ತರೋದಿಲ್ಲ. ಅಷ್ಟು ಅಸಹ್ಯವಾಗಿ ಮಾತಾಡ್ತಾರೆ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆದರೆ ಬೇರೆ ರಾಜ್ಯದಿಂದ ಒಂದು ಸಪೋರ್ಟ್ ಸಿಗ್ತಾ ಇದೆ. ಅದೇ ನಮ್ಮ ರಾಜ್ಯದಲ್ಲಿ ಇದರ ಬಗ್ಗೆ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅಸಭ್ಯ ವರ್ತನೆಯಿಂದ ಅಸಭ್ಯವಾಗಿ ಮಾತಾಡಿ ಪ್ರತಿಯೊಬ್ಬರನ್ನ ಹೆಸರು ಹಾಗೂ ನಮ್ಮ ರಾಜ್ಯದ ಹೆಸರು, ಸರ್ಕಾರದ ಹೆಸರು ಪ್ರತಿಯೊಂದನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ಇದು ಯಾರಿಗೂ ಕೂಡ ಒಳ್ಳೆಯದನ್ನು ಮಾಡೋದಿಲ್ಲ. ಆದರೆ ಇದು ಯಾವಾಗ ಸರಿ ಆಗ್ತದೆ ಅಂತ ಗೊತ್ತಿಲ್ಲ. ಫ್ರೆಂಡ್ಸ್, ಐ ವಾಂಟ್ ಟು ಮೇಕ್ ಒನ್ ಥಿಂಗ್ ವೆರಿ ಕ್ಲಿಯರ್. There is no connection between Dharmasthala Sri Manjunatha Swami Devasthana and the murder of Saujanya. And people are talking and linking this sacred place to crime. Actually, ಇದು ಸರಿಯಲ್ಲ. Yes, we are fighting for justice, but this fight is not against Dharmasthala or temple. ಧರ್ಮಸ್ಥಳ ಒಂದು ಪವಿತ್ರವಾದ ಸ್ಥಳ ಅಂತಲೇ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಇದು ನಂಬಿಕೆ ಇರುವಂಥ ಒಂದು ದೇವಾಲಯ. ಸೊ ನಾನು ಇಷ್ಟೇ ಹೇಳೋದು, ಲೆಟ್ಸ್ ನಾಟ್ ಡ್ರ್ಯಾಗ್ ದಿಸ್ ಹೋಲಿ ಪ್ಲೇಸ್ ಇನ್ ಟು ದಿಸ್ ಮ್ಯಾಟರ್ ವಿತೌಟ್ ಎನಿ ಪ್ರೂಫ್. ಅವರ್ ಗೋಲ್ ಇಸ್ ಜಸ್ಟ್ justice for Saujanya, but let's keep our fight truthful and respectful. ಈಗಾಗಲೇ SIT ತಂಡ ತನಿಖೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಸಿಕ್ಕಿರುವಂಥ ಒಂದು ಕ್ಲೂ ಹಾಗೆ ಲೈವ್ ಸಾಕ್ಷಿ, ಇದರಿಂದ ಸೌಜನ್ಯ ಅಲ್ಲದೆ ಇನ್ನೂ ಹಲವಾರು ಜೀವಗಳಿಗೆ ನ್ಯಾಯ ಸಿಗುವಂಥ ಒಂದು ಸಮಯ ಕೂಡಿ ಬಂದಿದೆ. ಬರ್ಬೋದು, ಏನಾಗುತ್ತೆ ಅಂತ ನಾವು ಕಾದು ನೋಡೋಣ.